ಕೋಗಿಲು ನಿರಾಶ್ರಿತರಿಗೆ ನೀವು ಮನೆ ಕೊಡೋದಕ್ಕೆ ಹೊರಟಿದ್ದೀರಿ, ಅದೇ ರೀತಿ ನಮಗೂ ಕೂಡ ಪರಿಹಾರ ಕೊಡಿ ಅಂತ ಹೇಳಿ ಅಲ್ಲಲ್ಲಿ ಈಗ ಕೂಗು ಕೇಳಿ ಬರ್ತಾ ಇದೆ. ಅದರಲ್ಲೂ ದಾವಣಗೆರೆಯಲ್ಲಿ ವಸತಿ ರಹಿತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ, ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ನಿವೇಶನ ನೀಡುವಂತೆ ದಲಿತ ಕಾಲೋನಿ ನಿವಾಸಿಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ದಿಗ್ಗೇನಹಳ್ಳಿಯ ನಿವಾಸಿಗಳು ಪ್ರತಿಭಟನೆಗಿಳಿದಿರುವಂತಹ ನಿವೇಶನ ರಹಿತರು ಬೊಂಬು ನೆಟ್ಟಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಬಸವರಾಜ್ ಅವರಿಂದ. ಬಸವರಾಜ್, ಇವತ್ತೇನು ಇಲ್ಲಿರುವಂತಹ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಬಂದಿದ್ರ ಅಧಿಕಾರಿಗಳೇನಾದ್ರು? ಸೊ ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಪ್ರತಿಭಟನೆಯನ್ನ ಏನಿದೆ ಈಗ ಸದ್ಯಕ್ಕಲ್ಲಿ ಪರಿಸ್ಥಿತಿ? ರೇಮಂಡ್, ಇದು ದಾವಣಗೆರೆ ಜಿಲ್ಲೆಯ ಒಂದು ಚನ್ನಗಿರಿ ತಾಲೂಕು ದಿಗ್ಗೇನಹಳ್ಳಿ ಅಂತೇಳಿ ಇಲ್ಲಿ ಈಗ ಸುಮಾರು ಒಂದು 50ಕ್ಕೆ ಹೆಚ್ಚು ಒಂದು ಏನು ಏಕಕಾಲೀನ ದಲಿತ ಕುಟುಂಬಗಳಿದ್ದಾವೆ. ದಲಿತ ಕುಟುಂಬಗಳು 16 ವರ್ಷಗಳಿಂದ ಒಂದು ನಿವೇಶನಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕೋಗಿಲು ಒಂದು ಇಶ್ಯೂ ಆಯ್ತು. ಆ ಇಶ್ಯೂ ಆದ ನಂತರ ಸರ್ಕಾರ ಈಗಾಗಲೇ ಸಂಕಟದಲ್ಲಿದ್ದವರಿಗೆ ನಿವೇಶನ ಕೊಡ್ಲಿಕ್ಕೆ, ಮನೆಗಳನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ನಮಗೂ ಕೂಡ ಕೊಡಿ ಅಂತಕ್ಕಂಥದ್ದು. ಮತ್ತು ಈ ಗ್ರಾಮದಲ್ಲಿ, ಈ ದಿಗ್ಗೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಗೋಮಾಳ ಇರೋದ್ರಿಂದ, ಸರ್ಕಾರಿ ಜಾಗ ಇರೋದ್ರಿಂದ ಆ ಜಾಗದಲ್ಲಿ ಮಾತ್ರ ನಮ್ಗೆ ಇವನು ಈ ನಿವೇಶನವನ್ನು ಕೊಡಿ ಅಂತಕ್ಕಂಥದ್ದು. ಆದ್ರೆ ಅಲ್ಲಿ ಪ್ರಭಾವಿಗಳು ಆ ತಿಪ್ಪೆ ಗುಂಡಿಯನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರ ಜಾಗ ಕೊಟ್ಟಿರ್ತಕ್ಕಂಥ, ಅಲ್ಲಿ ಪ್ರಭಾವಿಗಳು ತಮಗೇನು ಕಬಳಿಸಿಕೊಂಡಿರ್ತಕ್ಕಂಥ 16 ಎಕರೆ ಜಮೀನುಗಳನ್ನು ಕಬಳಿಸಿಕೊಂಡ್ರು ಕೂಡ ಅವರ ಬಗ್ಗೆ ಚಕಾರವನ್ನು ಎತ್ತದಂತ ಅಧಿಕಾರಿಗಳು ಈಗ ದಲಿತ ಕುಟುಂಬಗಳಿಗೆ ಒಂದು ನಿವೇಶನ ಕೊಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಏನು ಏಕೆ ಕಾಲನಿಯ ನಿವಾಸಿಗಳಿದ್ದಾರೆ ಇವರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಬಂದ್ರು ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡಿದ ಸರ್ಕಾರ ಏನು ಅಧಿಕಾರಿಗಳು ಅಲ್ಲಿರ್ತಕ್ಕಂಥ PDO ಆಗಿರ್ಬೋದು ಮತ್ತು ತಹಸೀಲ್ದಾರ್ ಆಗಿರ್ಬೋದು ಬಹುತೇಕರು ಅವರ ಒಂದು ದಲಿತರ ಒಂದು ಏನು ಬೇಡಿಕೆಗೆ ಸ್ಪಂದಿಸಿಲ್ಲ. ಹೀಗಾಗಿ ಇದೇ ಒಂದು ಪ್ರಸಂಗ ಈಗಾಗಲೇ ವಿಚಾರ ನಡೆದಿದೆ. ಇದೇ ಒಂದು ಪ್ರಸಂಗದಲ್ಲಿ ನಾವು ಹೋರಾಟ ಮಾಡಿದ್ರೆ ನಮಗೆ ನಿವೇಶನ ಸಿಗಬಹುದು ಎಂತಕ್ಕಂಥ ಆಶಾಭಾವನೆಯಿಂದ ಏನೋ ಸರ್ಕಾರಿ ಜಾಗ ಅದರಲ್ಲಿ ಒಂದು ಬೊಂಬು ಏನು ಗುಡಿಸಲುಗಳನ್ನು ಹಾಕಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರೇಮಂಡ್, ಓಕೆ, ಥ್ಯಾಂಕ್ ಯು ಬಸವರಾಜ್. ಇನ್ನು ಕಾಡುಗೊಂಡನಹಳ್ಳಿಯಲ್ಲಿ ನಿರಾಶ್ರಿತರ ಪರದಾಟ ಮುಗಿತಾ ಇಲ್ಲ. ಮನೆ ಕಳೆದುಕೊಂಡು 2 ತಿಂಗಳಾಗಿದೆ. ಇನ್ನೂ ಕೂಡ ಪರಿಹಾರದ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ನೋಡಿ, ಅಕ್ಟೋಬರ್ 30ನೇ ತಾರೀಕು 2025 ಕಳೆದ ವರ್ಷ ಅಕ್ಟೋಬರ್ 30ನೇ ತಾರೀಕು ಮನೆಗಳನ್ನು ತೆರವು ಮಾಡಿದ್ವಿ. ಇಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕುಟುಂಬಗಳಿವೆ. 30 ಮನೆಗಳು ಹೊಡೆದಾಕಿದ್ದಾರೆ. ಇಲ್ಲಿ ನೋಡಿ, ಜೂನಾ ಲೈನ್ ಅಂತ ಹೇಳಿ ಇದನ್ನು ಗುರುತಿಸಿ ತೆರವುಗೊಳಿಸಿತ್ತು ರೈಲ್ವೆ ಇಲಾಖೆ. ಇದಕ್ಕೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇವರು ತಾತ್ಕಾಲಿಕವಾಗಿ ಶೆಡ್ಗಳನ್ನು ಹಾಕ್ಕೊಂಡು ಅಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅಲ್ಲೇ ಪಾಪ ಜೀವನ ಸಾಗಿಸ್ತಾ ಇದ್ದಾರೆ. ಇವರಿಗೆ ಇದುವರೆಗೂ ಕೂಡ ಪರಿಹಾರದ ಮಾತಾಡ್ತಾ ಇಲ್ಲ. ಯಾಕೆ ಅನ್ನೋದು ಪ್ರಶ್ನೆ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಯಲಹಂಕ ಬಳಿಯ ಕೋಗಿಲು ಲೇಔಟ್ ಬಂಡೆ ಕ್ವಾರಿಯಲ್ಲಿ ಮನೆಗಳನ್ನು ಕಳೆದುಕೊಂಡವರಿಗೆ ಸರ್ಕಾರ ಫಟಾಫಟ್ ಪರಿಹಾರ ಕೊಡೋದಕ್ಕೆ ಮುಂದಾಗ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಮನೆಯನ್ನು ಕೊಡ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಮನೆಗಳನ್ನು ಕಳ್ಕೊಂಡು ವರ್ಷಗಳಾದರೂ ತಿಂಗಳುಗಳಾದರೂ ಇನ್ನೂ ಕೂಡ ಬೀದಿಲಿದ್ದಾವೆ. ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇನ್ನು ಮುಂದಾಗ್ತಾ ಇಲ್ಲ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ KG ಹಳ್ಳಿ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ನಾಗವಾರ ಮುಖ್ಯ ರಸ್ತೆ ಬಳಿ ಬರ್ತಕ್ಕಂಥ ಕಾಡುಗೊಂಡನಹಳ್ಳಿ ಅಂದರೆ KG ಹಳ್ಳಿಯಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ರೈಲ್ವೆ ಇಲಾಖೆ ತೆರವು ಕಾರ್ಯಾಚರಣೆಯನ್ನು ಮಾಡಿತ್ತು, ಡೆಮಾಲಿಷನ್ ಕಾರ್ಯವನ್ನು ಮಾಡಿತ್ತು. ಏನಿಲ್ಲ ಮನೆಗಳು ಕಾಣಿಸ್ತಾ ಇದ್ದಾವೆ. ಇದು ರೈಲ್ವೆ ಇಲಾಖೆ, ರೈಲ್ವೆ ಹಳಿ ಪಕ್ಕದಲ್ಲಿದೆ. ಇದು ರೈಲ್ವೆ ಇಲಾಖೆಗೆ ಸೇರಿದ ಜಾಗ ಅಂತ ಹೇಳಿ ಮನೆಗಳನ್ನು ತೆರವು ಮಾಡಿತು. ಸುಮಾರು 30 ಮನೆಗಳು. ಈ ಒಂದು 30 ಮನೆಗಳಲ್ಲಿ 88 ಕುಟುಂಬಗಳು ವಾಸ ಇದ್ವು. ಬಡ ಮತ್ತು ಮಧ್ಯಮ ವರ್ಗದ ಜನ ಈ ಒಂದು ಮನೆಗಳಲ್ಲಿ ವಾಸ ಇದ್ರು. ಸುಮಾರು 150 ವರ್ಷಗಳಿಂದ ಇಲ್ಲಿ ಅವರು ಬದುಕನ್ನು ಕಟ್ಕೊಂಡಿದ್ರು, ಇಲ್ಲೇ ವಾಸವನ್ನ ಮಾಡ್ತಾ ಇದ್ರು. ಸೊ ಆದರೆ ರೈಲ್ವೆ ಇಲಾಖೆ ಯಾವುದೇ ರೀತಿಯ ಒಂದು ನೋಟಿಸನ್ನು ಕೊಡದೆ, ಮಾಹಿತಿಯನ್ನು ಕೊಡದೆ ಏಕಾಏಕಿ ಬಂದು ಇಲ್ಲಿರ್ತಕ್ಕಂಥ ಮನೆಗಳನ್ನ ಕೆಡವಿದ್ದಾರೆ, ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ ಅಂತಕ್ಕಂಥ ಆಕ್ರೋಶ ವ್ಯಕ್ತವಾಗಿದೆ. ಜಾರ್ಜ್ ಅವರು ಒಂದು ತಿಂಗಳ ಮುಂಚೆ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿ ಮನೆಗಳನ್ನ ಕೊಡ್ತೀರಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಮನೆಗಳು ಅವರಿಗೆ ಸಿಕ್ಕಿಲ್ಲ. ಈ ಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಅವರು ತಾತ್ಕಾಲಿಕವಾಗಿ ಟೆಂಟ್ಗಳನ್ನ ಹಾಕೊಂಡು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಬೀದಿಗೆ ಬಿದ್ದಿದ್ದಾರೆ, ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಇಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಮಕ್ಕಳಾಗಿರ್ಬೋದು, ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಈ ರೀತಿ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರಿಗೆ ಮನೆಗಳು ಸಿಕ್ಕಿಲ್ಲ, ಪರ್ಯಾಯ ವ್ಯವಸ್ಥೆ ಆಗಿಲ್ಲ. ಸೊ ಈ ಒಂದು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ KG ಹಳ್ಳಿಯಲ್ಲಿ ಈ ರೀತಿಯಾಗಿ ಘಟನೆ ಕಂಡು ಬಂದು ನೋಡಿ, ಇವರೆಲ್ಲರೂ ಕೂಡ ನಿರಾಶ್ರಿತರು, ಇವರೆಲ್ಲರೂ ಕೂಡ ಮನೆಗಳನ್ನ ಕಳ್ಕೊಂಡಿದ್ರು. ನನ್ನ ಜೊತೆ ಅವರು ಇದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಇದೇ ಜಾಗದಲ್ಲಿ ವಾಸ ಆಗಿದ್ರೆ, ಈಗ ಮನೆಯನ್ನ ಕಳ್ಕೊಂಡಿದ್ದೀರಾ, ಈ ರೀತಿ ಶೆಡ್ ಅಲ್ಲಿ ವಾಸ ಆಗಿದ್ದೀರಾ. ಸೊ ಏನಾಗ್ತಾ ಇದೆ ಇಲ್ಲಿ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತಕ್ಕಂಥದ್ದು?
ಸರ್ ಇಲ್ಲಿ ನಾವು ತಾತ ಮುತ್ತಾತನ ಕಾಲದಿಂದ ಇಲ್ಲಿರೋರು 150 ವರ್ಷದಿಂದ ಇದ್ದಾರೆ. 75 ವರ್ಷಕ್ಕೆ ಹಿಂದೆನೇ ಬಂದಿದ್ದು ರೈಲ್ವೆ ಟ್ರ್ಯಾಕು. ನಮಗೆ BBMP ಕಡೆಯಿಂದ ಸೈಟ್ ಅಲಾಟ್ ಮಾಡಿಕೊಟ್ಟಿದ್ದಾರೆ. ಸ್ಲಮ್ ಬೋರ್ಡಿಂದ ಸೈಟ್ ಅಲಾಟ್ ಮಾಡಿಕೊಟ್ಟು BBMP ಕಡೆಯಿಂದ ಒಂಟಿ ಮನೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಮಾಡಿಕೊಟ್ಟು ಅವಾಗ ಸರ್ಕಾರಕ್ಕೆ ಗೊತ್ತಿಲ್ವಾ ನಾವು ಈ ಥರ ರೈಲ್ವೆ ಜಾಗದಲ್ಲಿ ಇದ್ದೀವಿ ಅಂತ? ಅವಾಗೆಲ್ಲ ಗೊತ್ತಿಲ್ಲ. ಇವಾಗ ಹೆಂಗೆ ಸರ್ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಕೊಟ್ಟೇ ಇಲ್ಲ, ನಮಗೇನು ಕೊಟ್ಟೇ ಇಲ್ಲ. ಅವರು ನೋಟಿಸು ಕೊಟ್ಟಿಲ್ಲ. ಆ ನೋಟಿಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸಿಗ್ನೇಚರು ಸೀಲು ಯಾವುದು ಇಲ್ಲ. ಬರೀ ಬಂದರು ನಮ್ಗೆ ಇಷ್ಟು ಜಾಗ ಬಿಟ್ಕೊಡಿ ಅಂತಂದ್ರು. ನಮ್ಮ ಜಾಗ ಅವ್ರ ಜಾಗ ನಾವು ಬಿಟ್ಕೊಟ್ವಿ. ಬಿಟ್ಕೊಟ್ಟಾದ್ಮೇಲೂ 2 ತಿಂಗಳಾಗಿದೆ. ಇನ್ನೂ ಏನಕ್ಕೆ ಇದಕ್ಕೆ ಜಾಗೃತೆನೇನೋ ಇಲ್ವಾ? ಅಲ್ಲ, ಕೋಗಿಲ್ ಕ್ರಾಸಲ್ಲಿ 2 ವಾರಕ್ಕೆ ಅವ್ರಿಗೆ ಸೈಟ್ ಅಲಾಟ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾವಿಲ್ಲಿ SC ST ಕ್ಯಾಸ್ಟ್ ಅವರು ಸರ್, ನಾವು ಕನ್ನಡದವ್ರೆ, ಕರ್ನಾಟಕದಲ್ಲೇ ಹುಟ್ಟಿದ್ದೀವಿ, ಬೇರೆ ಎಲ್ಲೂ ಹುಟ್ಟಿಲ್ಲ. ನಮ್ಗೆ ಯಾಕೆ ಸರ್ ಇವರು ಕೊಡ್ತಾ ಇಲ್ಲ? ಅವರು ಜಾರ್ ಸಾಹೇಬ್ರು ಬಂದರು 27ಕ್ಕೆ ಬಂದು ಮಾಡಿಕೊಡ್ತೀವಿ ಅಂತಂದರು. ಈಗ ತನಕ ಯಾವುದೂ ಇಲ್ಲ. ನಾವು ಕೆಲ್ಸಕ್ಕೂ ಹೋಗಿಲ್ಲ, ಯಾವ ಥರನೂ ಇಲ್ಲ, ಮಕ್ಕಳನ್ನ ಮರಿನೂ ಇಟ್ಕೊಂಡಿಲ್ಲ. ಎಷ್ಟು ದಿನ ಸರ್ ಇರೋದು? ಇದಕ್ಕೊಂದು ನ್ಯಾಯನೇ ಇಲ್ವಾ? ಸರ್ಕಾರನೇ ಇಲ್ವಾ? ಹಾಂ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಇನ್ನು ದರ್ಶನ್ ಪತ್ನಿಗೆ ಕೆಟ್ಟ ಕಮೆಂಟ್ ಮಾಡಿದವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಇದುವರೆಗೂ ಕೂಡ ನಾನು ಕೊಟ್ಟಂತ ಕಂಪ್ಲೇಂಟಿಗೆ ಆಕ್ಷನ್ ಆಗ್ತಾ ಇಲ್ಲ